ಇನ್ನು ವಿಮಾನದ ಬಾಲ ತೆರವಿಗೆ ಕಾರ್ಯಾಚರಣೆ ನಡೀತಾ ಇದೆ. ಕ್ರೇನ್ಗಳ ಮೂಲಕವಾಗಿ ತೆರವು ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಹಾಸ್ಟೆಲ್ ಕಟ್ಟಡದ ಬಳಿ ಕ್ರೇನ್ಗಳು ಆಗಮಿಸಿವೆ. ಕಟ್ಟಡದ ಮೇಲೆ ಬಿದ್ದಿರುವಂತಹ ವಿಮಾನದ ಬಾಲ, ನೀವೇನು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ, ಕಟ್ಟಡ ನುಗ್ಗಿ ಆ ವಿಮಾನ ಪತನವಾಗಿರುವಂಥದ್ದು. ಹೀಗಾಗಿ ಅಲ್ಲಲ್ಲಿ ಅವಶೇಷಗಳು ಬಿದ್ದಿರೋದು. ಹೀಗಾಗಿ ಒಂದು ಭಾಗದಲ್ಲಿ ಹಾಸ್ಟೆಲ್ನ ಭಾಗದಲ್ಲಿ ಬಾಲ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಕ್ರೇನ್ನ ಮುಖಾಂತರವಾಗಿ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಲ್ಲಿ ಕ್ರೇನ್ಗಳು ಈಗ ಆಗಮಿಸಿದೆ. ಹಾಸ್ಟೆಲ್ ಕಟ್ಟಡದ ಬಳಿ ಕ್ರೇನ್ಗಳು ಆಗಮಿಸಿದ್ದು ಕಟ್ಟಡದ ಮೇಲೆ ಬಿದ್ದಿರುವಂತಹ ವಿಮಾನದ ಬಾಲ ತೆರವಿಗೆ ಬೇಕಾದಂತಹ ಸಿದ್ಧತೆಗಳು ಈಗ ನಡೀತಾ ಇರುವಂಥದ್ದು. ಅಂದರೆ ಒಂದು ಕಡೆ ಆ ಕಟ್ಟಡ ಸಂಪೂರ್ಣವಾಗಿ ಕರಕಲಾಗಿದೆ, ಜೊತೆಗೆ ಅದರಲ್ಲಿ ಅವಶೇಷಗಳು ಬಿದ್ದಿದೆ. ಮೃತದೇಹಗಳನ್ನು ಈಗಾಗಲೇ ಸಾಗಿಸಲಾಗಿದೆ. DNA ಪರೀಕ್ಷೆ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಆದರೆ ಇನ್ನುಳಿದಂತೆ ಅಲ್ಲಿ ಆ ಕಟ್ಟಡಗಳಲ್ಲಿ ಬಿದ್ದಿರುವಂತಹ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ಚುರುಕಿನಿಂದ ಸಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಆ ಕಟ್ಟಡ ತುಂಬಾ ಹಳೆಯ ಕಟ್ಟಡ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಅಲ್ಲಲ್ಲಿ ಆ ವಿಮಾನದ ಚೂರುಗಳು ಬಿದ್ದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ತನಿಖೆಗೆ ಬೇಕಾದಂತಹ ಎಲ್ಲ ಸಾಕ್ಷ್ಯಗಳನ್ನ ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ನೀವೀಗ ಆ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅದೇ ಕಟ್ಟಡದಕ್ಕೆ ಆ ವಿಮಾನ ಅಪ್ಪಳಿಸಿರುವಂಥದ್ದು. ಅದರ ಸುತ್ತಮುತ್ತದ ಕಟ್ಟಡಗಳು ಕೂಡ ಯಾವ ರೀತಿಯ ಪರಿಸ್ಥಿತಿ ಇದೆ, ಸದ್ಯ ಸುಟ್ಟು ಕರಕಲಾಗಿ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಆ ಬಿಲ್ಡಿಂಗ್ಸ್ಗಳು ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ತೋರಿಸ್ತಾ ಇದ್ರು ಆ ಸುತ್ತಮುತ್ತದ ವಾತಾವರಣ ಯಾವ ರೀತಿ ಇದೆ. ಸಂಪೂರ್ಣವಾಗಿ ಸ್ಮಶಾನದ ಮೌನ ಆವರಿಸಿರೋದನ್ನ ನಾವು ನೋಡಬಹುದು.